ರೀಸೆಂಟಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸ್ಟ್ರಿಕ್ಟಾಗಿ ಒಂದು ಸರ್ಕ್ಯುಲರ್ನ ಪಾಸ್ ಮಾಡ್ತಾರೆ ರಿಗಾರ್ಡಿಂಗ್ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಬಗ್ಗೆ. ಎಲ್ಲರೂ ಏನು ಅಂದ್ಕೊಂಡ್ಬಿಟ್ಟಿದ್ರೆ, ಅಯ್ಯೋ ನಾವು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಹಾಕೋಂಗಿಲ್ಲ, ಲೀಗಲ್ ಕಾಂಟೆಂಟ್ ನಾವು ಪೋಸ್ಟ್ ಮಾಡೋಂಗಿಲ್ಲ ಅನ್ನೋದು ಖಂಡಿತ ಇಲ್ಲ. ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಯು ಆಲ್ ಏನು ಕಂಟೆಂಟ್ನ ಪೋಸ್ಟ್ ಮಾಡ್ಬೋದು, ಏನು ಕಂಟೆಂಟ್ನ ನಾವು ಪೋಸ್ಟ್ ಮಾಡೋಂಗಿಲ್ಲ, ಮಾಡಿದ್ರೆ ನಮ್ಮ ಲೈಸೆನ್ಸ್ ಬ್ಯಾನ್ ಮಾಡೋ ಚಾನ್ಸಸ್ ಇದೆ. ಸೊ ಯಾವ್ಯಾವ ಕಂಟೆಂಟ್ ನಾವು ಪೋಸ್ಟ್ ಮಾಡೋಂಗಿಲ್ಲ ಅಂದರೆ ಕೋರ್ಟ್ ಪ್ರೊಸೀಡಿಂಗ್ಸು, ಕೋರ್ಟ್ ವಿಸಿಟಿಂಗು, ಆಮೇಲೆ ಕ್ಲೈಂಟ್ ಟೆಸ್ಟಿಮೋನೀಸ್ ಆಗಿರಲಿ, ಅಥವಾ ಒಂದು ನಡೀತಿರೋ ಕೇಸ್ ಬಗ್ಗೆ ನಾವೇ ಖುದ್ದಾಗಿ ಅಸಂಪ್ಷನ್ಸ್ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಕಮೆಂಟ್ ಪಾಸ್ ಮಾಡೋದಾಗಿರಲಿ, ಅಥವಾ ಲೀಗಲ್ ಡಿಸ್ಕಷನ್ ಒಂದು ಗ್ರೂಪಲ್ಲಿ ಕೂತ್ಕೊಂಡು ನಾವು ಚೇಂಬರಲ್ಲಿ ಕ್ಲೈಂಟ್ಸ್ ಜೊತೆಲ್ಲ ಡಿಸ್ಕಷನ್ಸ್ ಮಾಡ್ತಿದ್ರೆ ಅದನ್ನೆಲ್ಲ ಪೋಸ್ಟ್ ಮಾಡೋಂಗಿಲ್ಲ. ಮೇನ್ಲಿ ಈ ಟ್ರೆಂಡಿಗೆ ತಕ್ಕಂಗೆ ಡೇ ಇನ್ ಮೈ ಲೈಫು, ಇಲ್ಲ ಡೇ ಇನ್ ಮೈ ಕೋಟು, ಈ ಇಂಟೆನ್ಸು ಜೂನಿಯರ್ಸ್ ಎಲ್ಲ ಬ್ಲೇಸರ್ಸು ಗೌನ್ನೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದಾಗಿರಲಿ, ಇಲ್ಲಾಂದರೆ ಒಂದು ಸ್ಟೈಲ್ ಸ್ಲೋ ವಾಕಿಂಗ್ ಆಗಿರಲಿ, ಇದೆಲ್ಲ ಕಂಪ್ಲೀಟ್ಲಿ ಬ್ಯಾನ್. ಇವಾಗಿಂದ ಯಾರೂ ಕೂಡ ಅದನ್ನು ಮಾಡೋಂಗಿಲ್ಲ. ಸೊ ಈ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಮೇಲೆ ಪ್ರೆಸೆಂಟ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊತಾ ಇದ್ದಾರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಗೊತ್ತು, ಅಡ್ವೊಕೇಟ್ಸ್ ಆ್ಯಕ್ಟ್ ಪ್ರಕಾರ ಯಾವ ಅಡ್ವೊಕೇಟು ಕೂಡ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಂಗಿಲ್ಲ. ಆ್ಯಂಡ್ ಅಕಸ್ಮಾತ್ ಯಾರನ್ನ ಲೈಕ್ ನಾನೇ ಬೆಸ್ಟು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಹಾಕೋದು ಈ ಥರ ಎಲ್ಲ ಮಾಡಿದ್ರೆ ಕಂಪ್ಲೀಟ್ಲಿ ಬ್ಯಾನ್ ಆಗುತ್ತೆ. ಅದು ಬಿಟ್ಟರೆ ಲೀಗಲ್ ಅವೇರ್ನೆಸ್ ಆಗಿರಲಿ, ಎಜುಕೇಷನ್ ವೈಸ್ ಆಗಿರಲಿ, ಅಥವಾ ಆಗೋಗಿರೋ ಹಳೆ ಕೇಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾಗಿರಲಿ, ಅಥವಾ ಫ್ಯೂ ಸೆಕ್ಷನ್ಸ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋದಾಗಿರಲಿ, ಈ ಥರ ಕಾಂಟೆಂಟ್ಸ್ಗೆ ಯಾವುದೇ ಥರ ತೊಂದರೆ ಇಲ್ಲ. ಆ್ಯಸ್ ಯೂಶುವಲ್ ಯು ಕ್ಯಾನ್ ಪೋಸ್ಟ್ ಇಟ್, ನೋ ಪ್ರಾಬ್ಲಮ್. ಎಲ್ಲರೂ ಕೂಡ ಅಷ್ಟೇ, ಯಾರ್ಯಾರು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು, ಅವೇರ್ನೆಸ್ ಕೊಡಬೇಕು ಅಂದ್ಕೊತಿದ್ದೀರಾ, ಸೊ ಮೇಕ್ ಶೋರ್ ದಟ್ ನೀವು ಈ ಹೊಸ ಬಂದಿರೋ ರೂಲ್ಸ್ನ ಫಾಲೋ ಮಾಡ್ತಿದ್ದೀರಾ. ಆ್ಯಂಡ್ ಎಸ್, ಲೆಟ್ಸ್ ಆಲ್ ಗಿವ್ ಅ ಗುಡ್ ಲೀಗಲ್ ಅವೇರ್ನೆಸ್ ಟು ಎವ್ರಿ ಒನ್ ಆ್ಯಂಡ್ ಲೆಟ್ಸ್ ಎಜುಕೇಟ್ ಎವ್ರಿ ಒನ್.